ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ಸ್ಪೆಷಲ್ ಆದ ಸೋಯಾ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ಈ ಒಂದು ರೆಸಿಪಿಯನ್ನು ನೀವು ಮನೆಯಲ್ಲಿ ಮಾಡ್ಬೋದು. ಸೋಯಾಬೀನ್ ಈ ರೀತಿ ಮಾಡಿದರೆ ಯಾರಿಗೆ ಇಷ್ಟ ಇಲ್ಲ ನೋಡಿ, ಅವರು ಕೂಡ ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಅಷ್ಟೊಂದು ಟೇಸ್ಟಿ ಹಾಗೂ ರುಚಿಯಾಗಿರುತ್ತೆ. ಓಕೆ, ಬನ್ನಿ ಜಟ್ಪಟಾಗಿ ಇವಾಗ ಸೋಯಾಬೀನ್ ಕರಿಯನ್ನು ಮಾಡೋಣ. ಇವಾಗ ಫಸ್ಟಿಗೆ ಮಸಾಲ ಬೇಕು. ಮಸಾಲ ಏನೆಲ್ಲ ಬೇಕಂತ ತೋರಿಸ್ತೀನಿ. ಇಲ್ಲಿ ಗರಂ ಮಸಾಲ ಸ್ವಲ್ಪನೇ ಎಲ್ಲ ತೊಗೊಂಡಿದ್ದೀನಿ. ಲವಂಗ, ಚಕ್ಕೆ, ಏಲಕ್ಕಿ, ಜಾವಿತ್ರಿ, ಸ್ವಲ್ಪ ಬಡಿಶೇಪ್, ಜೀರ ಸ್ವಲ್ಪ ಜಾಸ್ತಿ, ಇದಕ್ಕೆ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ, ಹಾಗೂ ಕಾಳುಮೆಣಸು. ಇವೆಲ್ಲವನ್ನು ಹಾಕಿ ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು. ನೈಸಾಗಿ ಹುಡಿ ಮಾಡಬೇಕಂತಿಲ್ಲ. ಒಮ್ಮೆಲೆ ಈ ರೀತಿ ಸಣ್ಣ ಕಲ್ಲು ಇಲ್ಲದಿದ್ದರೆ ನೀವು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗರ್ರ ಅಂತ ತಿರುಗಿಸಿದರೂ ಆಗುತ್ತೆ. ನೋಡಿ, ಈ ರೀತಿ ಮಾಡಿಟ್ರೆ ಆಯಿತು. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, ಅಥವಾ ತುಪ್ಪವನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ದೊಡ್ಡ ಸೈಜ್ 2 ನೀರುಳ್ಳಿ, ಅಥವಾ ಸಣ್ಣ ಸೈಜ್ ಆದರೆ ಒಂದು 4 ನೀರುಳ್ಳಿ ಆದರೂ ನೀವಿಲ್ಲಿ ಹಾಕಬೇಕು. ಮೇಯ್ನಾಗಿ ಏನಂದರೆ ನೀರುಳ್ಳಿ ಫ್ರೈ ಮಾಡೋದು ಇರೋದು. ಇಲ್ಲಿ ನೀರುಳ್ಳಿಯನ್ನು ನಾವು ಕೆಂಪಾಗಿ ಫ್ರೈ ಮಾಡಲಿಕ್ಕಿಲ್ಲ, ಹಾಗಾಗಿ ಗ್ಯಾಸ್ ಫಾಸ್ಟಲ್ಲಿ ಇರಲಿ. ಆದರೆ ನೀರುಳ್ಳಿಲಿ ನಾವು ಸ್ವಲ್ಪ ಇದರ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡೋಣ. ನೋಡಿ, ಈ ರೀತಿ ಇವಾಗ ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ, ನೀರುಳ್ಳಿ ಕೆಂಪಾಗಿ ಫ್ರೈ ಆಗಲ್ಲ. ಇಲ್ಲಿ ನಮಗೆ ನೀರುಳ್ಳಿ ಸಾಫ್ಟ್ ಆಗಬೇಕು. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಟೇಸ್ಟ್ ಆಗುತ್ತೆ. ಇದು ಸ್ವಲ್ಪ ಹೊತ್ತಲ್ಲಿ ಎಣ್ಣೆಯಲ್ಲಿರುವ ನಾವು ಹಾಕಿರುವ ನೀರೆಲ್ಲ ಡ್ರೈ ಆಗುತ್ತೆ ನೋಡಿ. ಆಮೇಲೆ ಎಣ್ಣೆ ಈ ರೀತಿ ಬರುತ್ತೆ. ಸ್ವಲ್ಪ ಹೊತ್ತು ಇದನ್ನು ಇನ್ನೂ ಕೂಡ ನೀವು ಫ್ರೈ ಮಾಡಬೇಕು. ಮೇಯ್ನಾಗಿ ನಾನು ಹೇಳಿದೆ ನೋಡಿ, ನೀರುಳ್ಳಿ ಫ್ರೈ ಮಾಡೋದು ಇದರಲ್ಲಿ ಇರೋದು. ಇವಾಗ ನೀರುಳ್ಳಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ದೊಡ್ಡ ಆಲೂಗೆಡ್ಡೆಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಸೋಯಾಬೀನಿಗೆ ಆಲೂಗೆಡ್ಡೆಯನ್ನು ಆ್ಯಡ್ ಮಾಡಿದರೆ. ನಿಮಗೆ ಇಷ್ಟ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಆಲೂಗೆಡ್ಡೆಯನ್ನು ಇದೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಆಮೇಲೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ. ಓಕೆ, ಆಲೂಗೆಡ್ಡೆಯನ್ನು ನಾವು ಇದರಲ್ಲಿ ಫ್ರೈ ಮಾಡಲಿಕ್ಕುಂಟು. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ, ಆಲೂಗೆಡ್ಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಯುತ್ತೆ, ಹಾಗೂ ಇದರಲ್ಲಿ ಹಾಕಿರುವ ನೀರುಳ್ಳಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಎಕ್ಸ್ಟ್ರಾ ತುಂಬ ನೀರು ಹಾಕಿ ನಾವಿಲ್ಲಿ ಬೇಯಿಸಲಿಕ್ಕಿಲ್ಲ. ಇದರಲ್ಲೇ ಆಲೂಗೆಡ್ಡೆ ಸರಿಯಾಗಿ ಬೇಯಬೇಕು. ನೋಡಿ, ಇವಾಗ ನೋಡ್ಬೋದು ನೀವು ನೀರುಳ್ಳಿ ಯಾವ ರೀತಿ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ. ಇದು ಈ ರೀತಿ ಬರಬೇಕು. ಹಾಗೂ ಆಲೂಗೆಡ್ಡೆ ಕೂಡ ಪರ್ಫೆಕ್ಟಾಗಿಲ್ಲಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಬೋದು. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಬೆಳ್ಳುಳ್ಳಿಯನ್ನು ಸರಿಯಾಗಿ ಜಜ್ಜಿ ನಾನಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಇದರ ಹಸಿ ವಾಸನೆ ಹೋಗೋವರೆಗೂ, ಒಳ್ಳೆ ಅರೋಮ ಬರೋವರೆಗೂ ಇದನ್ನು ಫ್ರೈ ಮಾಡೋಣ. ಓಕೆ, ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಆಲೂಗಡ್ಡೆ ಕೂಡ ಬೆಂದಿದೆ, ಹಾಗೂ ನೀರುಳ್ಳಿ ಕೂಡ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೂ ಸ್ವಲ್ಪ ಅರಶಿನ ಪೌಡರ್ ಎಷ್ಟನ್ನು ಹಾಕಬೇಕು. ನೆಕ್ಸ್ಟ್ ನಾವು ಕ್ರಷ್ ಮಾಡಿಟ್ಟ ಮಸಾಲ ಇತ್ತು ನೋಡಿ, ಅದನ್ನು ಜಜ್ಜಿಟ್ಟಿದ್ವಿ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕಿ, ಹಾಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಓಕೆ, ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಇದರಿಂದ ಏನಾಗುತ್ತೆ, ಮಸಾಲ ಕಪ್ಪಾಗಲ್ಲ, ಕರೆಕ್ಟಾಗಿ ಫ್ರೈ ಆಗುತ್ತೆ, ಸ್ವಲ್ಪ ಗ್ರೇವಿ ರೀತಿ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕಿ, ಡ್ರೈ ಆಗುವಾಗ ನೀರನ್ನು ಹಾಕಿ ಮಸಾಲವನ್ನು ಕರೆಕ್ಟಾಗಿ ಫ್ರೈ ಮಾಡಿ. ಚೆನ್ನಾಗಾಗುತ್ತೆ. ಆವಾಗ ಕರೆಕ್ಟಾಗಿ ಎಣ್ಣೆ ಸೈಡಿಂದ ಬಿಡೋ ತನಕ ಇದನ್ನು ನಾವು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಇವಾಗ ನೋಡಿ, ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ, ಆಯಿಲೆಲ್ಲ ಬಿಟ್ಟಿದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ. ಈಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಒಂದು 2 ಟೊಮೆಟೊವನ್ನು ನೀವು ಮಿಕ್ಸಿಯಲ್ಲಿ ಹಾಕಿ ಕರೆಕ್ಟಾಗಿ ಗ್ರೈಂಡ್ ಮಾಡಿ ಹಾಕಿದರೆ ಆಯಿತು. ಸರಿಯಾಗಿ ಇದರ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡಬೇಕು. ನಾವು ಇದನ್ನು ಫ್ರೈ ಮಾಡಬೇಕು. ಇನ್ನೊಮ್ಮೆ ಸೇಮ್ ಅದೇ ರೀತಿ ಆಯಿಲೆಲ್ಲ ಕರೆಕ್ಟಾಗಿ ಸೈಡಲ್ಲಿ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು.
ಓಕೆ, ಇನ್ನೊಂದು ಸೈಡಲ್ಲಿ ನಾನು ಸೋಯಾಬೀನನ್ನು ನೆನೆ ಹಾಕಿದ್ದೆ. ನೋಡಿಲ್ಲಿ ಸೋಯಾ ಕ್ರಂಚ್ ಇವಾಗ ಚೆನ್ನಾಗಿ ನೆನೆದಿದೆ. ಇದರ ನೀರನ್ನು ನಾನು ಹಿಂಡಿ ತೆಗಿತಾ ಇದ್ದೀನಿ. ನಿಮಗೆ ಬೇಕಾಗುವಷ್ಟು ನೀವು ಹಾಕ್ಬೋದು. ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಹಾಕಿದ್ದೆ. ಓಕೆ ನೋಡಿ, ಮಸಾಲ ಯಾವ ರೀತಿ ಫ್ರೈ ಆಗಿದೆ ನೋಡ್ಬೋದು. ಆಯಿಲೆಲ್ಲ ಇವಾಗ ಮೇಲೆ ಬಂದಿದೆ. ಇವಾಗ ಕರೆಕ್ಟಾಗಿದ್ದು ಮಸಾಲ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಈ ಟೈಮಲ್ಲಿ 1 ಕಪ್ಪಷ್ಟು ಮೊಸರನ್ನು ನಾನು ಕರೆಕ್ಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದಕ್ಕೆ ಹಾಕ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಕ್ರೀಮಿ ರೀತಿ ಬರುತ್ತೆ, ಗ್ರೇವಿ ಗೆಡ್ಡೆ ಗೆಡ್ಡೆ ರೀತಿ ಬರಲ್ಲ. ಮೊಸರು ನೀವು ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪ ಮೊಸರು ಹೊಡೆದಂಗೆ ಆಗುತ್ತೆ, ಅದು ಗ್ರೇವಿ ಕ್ರೀಮ್ ರೀತಿ ಕಾಣಲ್ಲ ನಿಮಗೆ. ಓಕೆ, ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ. ಮೇನ್ ಇದರಲ್ಲಿ ಕೆಲಸ ಏನಂದರೆ ಕರೆಕ್ಟಾಗಿ ಎಲ್ಲ ಮಸಾಲವನ್ನು ಫ್ರೈ ಮಾಡೋದಷ್ಟೇ. ಓಕೆ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಮುಚ್ಚಿಡ್ತಾ ಇದ್ದೀನಿ, ಚೆನ್ನಾಗಿ ಒಂದು ಕುದಿ ಬರಲಿ ಅಂತ ಹೇಳಿ. ಓಕೆ, ಇವಾಗ ನೋಡ್ಬೋದು ನೀವು ಕುದೀತಾ ಉಂಟು. ಇವಾಗ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ ಗ್ರೇವಿ, ಈ ರೀತಿ ಬರಬೇಕು. ಇವಾಗ ನಾವಿದಕ್ಕೆ ಸೋಯಾ ಕ್ರಂಚನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ, ಅದನ್ನು ಹಾಕೋಣ. ಸರಿಯಾಗಿ ಮಿಕ್ಸ್ ಮಾಡಿ. ಓಕೆ, ಇವಾಗ ಬೇಕಿದ್ದರೆ ನಿಮಗೆ ನೀರನ್ನು ನೀವು ಸೇರಿಸ್ಬೋದು, ಆದರೆ ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ. ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನು ನೀರು ಹಾಕ್ತಾ ಇಲ್ಲ. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಹಾಗೆಯೇ ಚೆನ್ನಾಗಿ ಕುದಿ ಬರಬೇಕು ನೋಡಿ. ಸೋಯಾ ಚೆನ್ನಾಗಿ ಎಲ್ಲ ಮಸಾಲೆ ಎಳ್ಕೊಂಡಿದ್ದೆ. ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇವಾಗ, ಇದೆಲ್ಲ ಕರೆಕ್ಟಾಗಿ ಬಂದಿದೆ. ಗ್ಯಾಸನ್ನು ಆಫ್ ಮಾಡೋಣ. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಬೋದು. ಇವಾಗ ಇದು ರೆಡಿಯಾಗಿದೆ ನೋಡಿ. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ. ಚಿಕನ್ ಗ್ರೇವಿ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಆಲೂಗೆಡ್ಡೆ ಕೂಡ ಕೇವಲ ನೀವು ಇದೇ ರೀತಿ ಮಾಡ್ಬೋದು. ಓಕೆ ನೋಡಿ, ಎಷ್ಟು ಚೆನ್ನಾಗಿದು ಬಂದಿದೆ ನೋಡ್ಬೋದು ನೀವು. ರೊಟ್ಟಿಯೊಂದಿಗೆ, ಚಪಾತಿಯೊಂದಿಗೆ, ಅನ್ನದೊಂದಿಗೆ, ಎಲ್ಲದರೊಂದಿಗೆ ಸೂಪರ್ ಆಗುತ್ತೆ. ಈ ಒಂದು ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದವರು ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸೊಂದಿಗೆ ಎಲ್ಲರೊಂದಿಗೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.